ಸಾರಿ ಮಾರ್ಗಿ. ನನಗೆ ಗೊತ್ತು ನಿಂಗೆ ತುಂಬ ಕೋಪ ಬಂತು ಅಂತ. ಆದರೆ ಮನೇಲಿ ಹೋಗ್ಲಿ ಬಿಡು. ಹ್ಯಾಪಿ ಬರ್ತ್ಡೇ ಟು ಯು ಮಾರ್ಗಿ. ಅರ್ಥ ಮಾಡ್ಕೊ ಮಾರ್ಗಿ, ಇವತ್ತು ನಿನ್ನ ಬರ್ತ್ಡೇ, ನೀನು ಖುಷಿಯಾಗಿರ್ಬೇಕು. ನನ್ನ ಎಲ್ಲ ಖುಷಿನೂ ಹಾಳಾಗೋಯ್ತು. ಇನ್ನು ಯಾವ ಖುಷಿನೂ ಉಳಿದಿಲ್ಲ. ಮಾರ್ಗಿ, ನಾನು ಬೇಕು ಅಂತ ಮಾಡಿಲ್ಲ, ಏನಾಯ್ತು ಅಂತ ಕೇಳು. ನಿನ್ನ ಹತ್ರ ಎಲ್ಲದಕ್ಕೂ ರೀಸನ್ಸ್ ಇರುತ್ತೆ. ಕಾರಣ ರೆಡಿ ಮಾಡ್ಕೊಂಡೇ ಬಂದಿರ್ತೀಯ. ಆವತ್ತು ಫ್ರೆಂಡ್ ಪೊಲೀಸ್ ಸ್ಟೇಷನ್ ಅಲ್ಲಿದ್ದ, ಮೊನ್ನೆ ನಿನಗೆ ಹುಷಾರಿರ್ಲಿಲ್ಲ. ಇವತ್ತು ಏನ್ ಕಾರಣ? ನಿಮ್ಮ ಅಮ್ಮನ್ಗೆ ಹುಷಾರಿರ್ಲಿಲ್ವಾ? ನಿಮ್ಮ ಅಪ್ಪನ್ಗೆ ಹುಷಾರಿರ್ಲಿಲ್ವಾ? ಯಾಕೆ ಸುಮ್ಮನಾಗ್ಬಿಟ್ಟೆ? ಎಲ್ರೂ ನಿನ್ ಬಗ್ಗೆ ಹೇಳಿದ್ದೆ ಕರೆಕ್ಟು. ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ. ಇವತ್ತು ನನ್ನ ಬರ್ತ್ಡೇ ಅನ್ನೋ ಒಂದು ಸಣ್ಣ ವಿಷಯ ನಿಂಗೆ ಲೆಕ್ಕಕ್ಕಿಲ್ಲ. ಇನ್ನು ನಾನು ನಿನ್ನ ನಂಬ್ಕೊಂಡು ಬಂದ್ರೆ ನಾನೇನ್ ಲೆಕ್ಕಕ್ಕೆ ಇಟ್ಕೋತೀಯಾ? ಲವ್ವಾದ ಹೊಸರಲ್ಲಿ ನನ್ನ ಜೊತೆನೇ ಇರ್ತಿದ್ದೆ. ನಾನೇ ನಿಂಗೆ ಪ್ರಪಂಚ. ಈಗ ನಾನು ಸಿಕ್ಕಿದ್ದೀನಿ ಅಂತ ಪಕ್ಕ ಆದ್ಮೇಲೆ ಟೇಕನ್ ಫಾರ್ ಗ್ರಾಂಟೆಡ್ ಅಲ್ವಾ? ಹುಟ್ಟಿದ ದಿನ ನೋಯಿಸಬಾರ್ದು ಅಂತ ಸುಮ್ಮನಿದ್ರೆ ಏನ್ ಬೇಜಾನ್ ಮಾತಾಡ್ತಿದ್ಯಾ? ನಾನೇ ನಿನ್ ತಲೆ ಕೆಡ್ಸಿರ್ಲಿಲ್ಲ, ನೀನೇ ನನ್ನ ಹಿಂದೆ ಲವ್ ಅಂತ ಬಿದ್ದಿದ್ದು. ಎಲ್ರಿಗೂ ಅವ್ರದೇ ಪ್ರಪಂಚ ಅಂತ ಇರುತ್ತೆ. ಲವ್ ಆದ ತಕ್ಷಣ ಅಪ್ಪ ಅಮ್ಮ ಫ್ರೆಂಡ್ಸ್ ಎಲ್ಲ ಬಿಟ್ಬಿಡು ಅಂತ ಯಾರು ಹೇಳಲ್ಲ. ಫ್ರೆಂಡ್ಸ್ಗೆ ಹೆಲ್ಪ್ ಮಾಡೋದಪ್ಪ. ಬೇಕಾದಾಗ ಯೂಸ್ ಮಾಡ್ಕೊಂಡು ಬಿಸಾಕಕ್ ಫ್ರೆಂಡ್ಸ್ ಟೈಮ್ ಪಾಸ್ ಅಷ್ಟು ಅಲ್ಲ. ಹಾಗಾದ್ರೆ ನಾನ್ ಟೈಮ್ ಪಾಸಾ? ಬೇಕಾದಾಗ ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಅಕಸ್ಮಾತ್ ಯಾಕೆ ಫೋನ್ ಮಾಡಿಲ್ಲ ಅಂತ ಕೇಳಿದ್ರೆ ಮರ್ತೋಯ್ತು ಅನ್ನೋದು, ಇಲ್ಲ ಸುಳ್ಳು ಹೇಳೋದು. ಸುಳ್ಳು ಹೇಳಂಗ್ ಮಾಡಿರೋದೇ ನೀನು. ಪ್ರತಿ ನಿಮಿಷ ನಾನು ಲವ್ ಮಾಡ್ತೀನಿ ಅಂತ ಪ್ರೂವ್ ಮಾಡ್ಕೊಂಡಿರಕ್ಕಾಗಲ್ಲ. ಫೋನ್ ಮಾಡಿಲ್ಲ ಅಂದ್ರೆ SMS ರಿಪ್ಲೈ ಮಾಡಿಲ್ಲ ಅಂದ್ರೆ ಲವ್ ಕಮ್ಮಿ ಆಯ್ತು ಅಂತಲ್ಲ. ನೀನ್ ಹೇಳಿದ ಟೈಮಿಗೆ ಬರ್ಲಿಲ್ಲ ಅಂದ ತಕ್ಷಣ ಜವಾಬ್ದಾರಿ ಇಲ್ಲ ಅಂತಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಬೇರೆ ಇರುತ್ತೆ ಅಂತ ಅರ್ಥ.